ಅಕ್ಷಯ ತೃತೀಯಕ್ಕೆ ಚಿನ್ನ ತಂದರೆ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ತೊಗೊಂಡು ಬನ್ನಿ. ಬಟ್ ಸಾಲವನ್ನು ಮಾಡಿ ತಂದಾಗ ನಿಮ್ಗೆ ಏನಾಗುತ್ತೆ, ಸಾಲವೇ ಜಾಸ್ತಿ ಆಗುತ್ತೆ, ಚಿನ್ನ ಜಾಸ್ತಿ ಆಗಲ್ಲ. ಮತ್ತು ಎಷ್ಟು ಜನಗಳ ಮನೇಲಿ ಆ ಥರ ಆಗಿದೆ, ಸಾಲ ಮಾಡಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಲೋನ್ ತೊಗೊಂಡು ಚಿನ್ನ ತರೋದು ಬೆಳ್ಳಿ ತರೋದು ಎಲ್ಲ ಮಾಡಿದ್ದಾರೆ. ಅಂಥವ್ರ ಮನೇಲಿ ನೋಡಿ ಡೆಫಿನೆಟ್ಲಿ ಇದು ಎಕ್ಸ್ಪೀರಿಯೆನ್ಸ್ ಆಗಿರ್ತೀರ. ನೀವು ಆ ಒಂದು ಚಿನ್ನವನ್ನು ಯಾವುದೋ ಒಂದು ಜ್ಯುವೆಲ್ರಿ ಅಂಗಡಿಯಲ್ಲೋ ಅಥವಾ ಯಾವುದೋ ಒಂದು ಗೋಲ್ಡ್ ಲೋನ್ ಅಂಗಡಿಯಲ್ಲೋ ನೀವು ಅದನ್ನು ಅಡ ಇಟ್ಟಿರ್ತೀರ. ಡೆಫಿನೆಟ್ಲಿ ಆ ಥರ ಆಗುತ್ತೆ. ಎಷ್ಟು ಜನಗಳಿಗೆ ನಾನು ಹೇಳ್ತಾನೆ ಬಂದಿದ್ದೀನಿ, ಪ್ರತಿ ವರ್ಷವೂ ಹೇಳ್ತಿರ್ತೀನಿ, ದಯವಿಟ್ಟು ಲೋನ್ ಮುಖಾಂತರ ನೀವು ಚಿನ್ನವನ್ನು ಅಕ್ಷಯ ತೃತೀಯದಲ್ಲಿ ಖರೀದಿ ಮಾಡಬಾರ್ದು. ನಿಮ್ಮ ಸ್ವಂತವಾಗಿ ನನಗೆ ಉಳಿದಿರೋಂತಹ ದುಡ್ಡಿದೆ, ನನ್ನ ಸಂಪಾದನೆ ಒಂದು ದುಡ್ಡು ನನಗೆ ಉಳಿದಿದೆ ಅಥವಾ ಬಂದಿರೋಂಥದ್ದು, ಎಲ್ರಿಗೂ ಕಮಿಟ್ಮೆಂಟ್ಸ್ ಇರುತ್ತೆ. ಬಟ್ ಏನೋ ನಿಮಗೊಂದು 100% ದುಡ್ಡಲ್ಲಿ ಒಂದು 50% ನೀವು ಉಳಿಸಿದ್ರಿ, ಅಂಥವನ್ನು ಉಪಯೋಗಿಸಿ ಅಂಥದ್ರಲ್ಲೇ ತನ್ನಿ. ನೀವು ಒಂದು ಸಿಂಗಲ್ ಸಿಲ್ವರ್ ಕಾಯಿನ್ ತಂದ್ರೂ ಪರವಾಗಿಲ್ಲ, ಅಥವಾ 1 ಗ್ರಾಮ್ ಚಿನ್ನ ತಂದ್ರೂ ಸಹ ಪರವಾಗಿಲ್ಲ. ಖಂಡಿತ ನಿಮ್ಮ ಸ್ವಂತ ದುಡ್ಡಲ್ಲಿದ್ದಾಗ ಅದು ಖಂಡಿತ ಅದು ಅಬಂಡೆನ್ಸ್ ಆಗಿ ಕ್ರಿಯೇಟ್